ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದಕ್ಕೆ ನೀವಾ ಯಾಕೆ? ನಿಮಗೆ ಹೇಳಿದಾಗೆ ನಮಗೂ ಒಂದಷ್ಟು ಸತ್ಯ ಹೇಳ್ತೀನಿ ಅಂತ ಹೇಳಿದ, ಅದಕ್ಕೆ. ನೋಡಿ, ನಮ್ಮಿಬ್ರಿಗೂ ಒಂದೇ ಥರ ಸುಳ್ಳು ಹೇಳಿ ಯಾಮಾರಿಸಿದಾನ ಅವನು. ಇಬ್ರು ಆತನು ದುಡ್ಡು ಕಿತ್ಕೊಳ್ಳೋಕೆ ಟ್ರೈ ಮಾಡಿದ್ದಾನೆ. ಅವನು ನಾನಲ್ಲಿಗೆ ಹೋಗ್ತಿದ್ದಾಗ ಅವನನ್ನ ನೋಡ್ತಿದ್ದಾಗೆ ಓಡೋದವ್ರು. ಯಾಕಂದ್ರೆ ನಾನು ಅದೇ ಟೈಮ್ಗೆ ಅದೇ ಲೊಕೇಶನಲ್ಲಿ ಬರ್ತೀನಿ ಅಂತ ಅವನಿಗೆ ಗೊತ್ತಿರಲಿಲ್ವಲ್ಲ. ಬ್ಲಡಿ ಕೆಂಚಯ್ಯ ನಾನು ನೋಡ್ತಿದ್ದಾಗೆ ಕೆಲಸ ಕೆಡ್ತು, ಇನ್ನೇನು ಆಗಲ್ಲ ಅಂತ ಓಡೋಗಿದ್ದಾನೆ. ಇದಕ್ಕೆ ನಾ ಕೆಂಚ ಫೋನಿಗೆ ಸಿಗದೆ ಇದ್ದಿದ್ದು. ಅಂದ್ರೆ ನಾನು ಕೆಂಚನ್ ನಂಬಿ ಮೋಸ ಹೋಗ್ಬಿಟ್ನಾ? ಸರಿ, ನಿನ್ನ ಕೈಗೆ ಗಾಯ ಹೇಗಾಯ್ತು? ಇದು ಬ್ರೋ, ನಮ್ಮ ಕಂಪ್ನಿಲಿ ಫ್ರಾಡ್ ಆಯ್ತಲ್ಲ, ಆ ಡೀಲಿಗೆ ಸಂಬಂಧಪಟ್ಟಿದ್ದ ಕಿಂಗ್ ಪಿನ್ ಅಲ್ಲಿಗೆ ಬಂದಿದ್ದ. ಅವನು ಹಿಡಿಯೋಕ್ಕೆ ಅಂತಲೇ ನಾನು ಹೋಗಿದ್ದೆ. ಇನ್ನೇನು ಅವನ್ನ ಹಿಡಿಬೇಕು, ಅವ್ನು ಯಾರು ಅಂತ ತಿಳ್ಕೊಬೇಕು ಅನ್ನೋಷ್ಟರಲ್ಲಿ ಅವ್ರ ಕಡೆ ಹುಡುಗರು ನನ್ನ ಅಟ್ಯಾಕ್ ಮಾಡಿದ್ರು, ಲಾಕ್ ಮಾಡಿದ್ರು. ಚಿಕ್ಕದಾಗೊಂದು ಫೈಟ್ ಆಯಿತು. ಆ ಫೈಟಲ್ಲಿ ಕೈಗೆ ಏಟಾಯಿತು ಬ್ರೋ. ಕಣ್ಣು ಎದುರುಗಡೆ ಇದ್ದ ಬ್ರೋ. ಅವ್ನು ಯಾರು ಏನು ಅಂತ ತಿಳ್ಕೊಳ್ಳೋಷ್ಟರಲ್ಲಿ ಓಡೋಗ್ಬಿಟ್ರು. ಅದೇ ಟೈಮ್ಗೆ ನೀವು ಬಂದ್ರಿ. ಕೈಗೆ ಬಂದಿತ್ತು, ಬಾಯಿಗೆ ಬರಲಿಲ್ಲ ಅಂತಾರಲ್ಲ, ಹಾಗಾಯ್ತು ಬ್ರೋ. ಆ ರಾಸ್ಕಾಲ್ನ ಹಿಡಿದು ಹೇಗಾದ್ರೂ ಮಾಡಿ ನಿಮ್ಮ ಮುಂದೆ ತಂದು ನಿಲ್ಲಿಸ್ಬೇಕು ಅಂದ್ಕೊಂಡೆ. ಬಟ್ ಒನ್ಸ್ ಅಗೇನ್ ನಾನು ಫೇಲ್ ಆಗೋತೆ ಬ್ರೋ. ಯಾವಾಗಲೂ ಹೀಗೆ ಆಗುತ್ತೆ ಬ್ರೋ ನನಗೆ. ಸಚ್ ಅನ್ಲಕ್ಕಿ ಫೆಲೋ. ಓಕೆ ಜೈ, ನೀನು ಬೇಜಾರು ಮಾಡ್ಕೊಬೇಡ. ಇವತ್ತಲ್ಲ ನಾಳೆ ನನ್ನ ಕೈಗೆ ಸಿಗ್ತಾನೆ. ನೀನೋಗಿ ರೆಸ್ಟ್ ಮಾಡಿ. ಒಂದೂ ಅರ್ಥ ಆಗ್ತಿಲ್ಲ. ಯಾರನ್ನು ನಂಬೋದು, ಯಾರನ್ನು ಬಿಡೋದು? ಗೌತಮವ್ರೆ, ಯಾವುದ್ರ ಬಗ್ಗೆನೂ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಸ್ವಲ್ಪ ಟೈಮ್ ಕೊಡಿ, ಎಲ್ಲ ಸರಿ ಹೋಗುತ್ತೆ. ಇಲ್ಲ ಭೂಮಿಕಾ, ಜಯದೇವ್ ಕೈಯಲ್ಲಿ ರಕ್ತ ನೋಡೋದಲ್ಲ, ಸಹಿಸ್ಕೊಳಕ್ಕಾಗಲಿಲ್ಲ. ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟೆ. ಅವನು ಅಂತಲ್ಲ, ಮಹಿಮಾ, ಅಶ್ವಿನಿ, ಪಾರ್ಥ ಇವರೆಲ್ಲರನ್ನು ಭಾಳ ಮುದ್ದಾಗಿ ಬೆಳೆಸಿದ್ದೇನೆ. ಭಾಳ ಕಾಳಜಿಯಿಂದ ಜೋಪಾನ ಮಾಡ್ಕೊಂಡು ಬಂದಿದ್ದೇನೆ. ನಿಮಗೆ ಒಂದು ವಿಷಯ ಹೇಳಿದ್ರೆ ನಂಬ್ತಿರೋಲ್ಲ ಗೊತ್ತಿಲ್ಲ. ಚಿಕ್ಕಂದಲ್ಲಿ ಮಳೆಗಾಲದಲ್ಲಿ ಜಯದೇವ್ ಹೀಗೆ ಸ್ಕೂಲ್ನಲ್ಲಿ ಆಟ ಆಡುವಾಗ ಬಿದ್ದು ಪೆಟ್ಟು ಮಾಡ್ಕೊಂಡಿದ್ದ. ನಾನು ನನ್ನ ಸ್ವಂತ ಖರ್ಚಲ್ಲಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಪರ್ಮಿಷನ್ ತೊಗೊಂಡು ಇಡೀ ಗ್ರೌಂಡ್ಗೆ ಮಣ್ಣು ಹಾಕಿಸಿ ಗ್ರೌಂಡ್ ರೆಡಿ ಮಾಡಿಸಿದ್ದೆ. ಕೆಲವ್ರಿಗೆ ಇದು ಅತಿರೇಕ, ಹುಚ್ಚು, ಇವೆಲ್ಲ ಬೇಕಿತ್ತ ಅಂತ ಅನ್ನಿಸ್ಬೋದು. ಬಟ್ ಅದು ನನ್ನ ಡ್ಯೂಟಿ. ನಮ್ಮಪ್ಪ ನನಗೆ ವಹಿಸಿದ ದೊಡ್ಡ ಜವಾಬ್ದಾರಿ ಅನ್ಕೊಂಡು ಮಾಡಿದ್ದೆ. ಅವ್ರ ಖುಷಿ ನನ್ನ ಖುಷಿ ಕಂಡ್ಕೋತಾ ಇದ್ದೆ. ಅವ್ರಿಗೇನಾದರೂ ಆದರೆ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ. ಅವರೆಲ್ಲ ಬರೀ ನನ್ನ ತಮ್ಮ ತಂಗಿರಷ್ಟೇ ಇಲ್ಲ, ನನ್ನ ಮಕ್ಕಳ ಥರ ಸಾಕಿದ್ದೀನಿ. ಅವರೇ ನನ್ನ ಜೀವನ, ನನ್ನ ಪ್ರಿಯಾರಿಟಿ, ನನ್ನ ಸರ್ವಸ್ವ. ನನಗೆ ನಿಮ್ಮ ಎಮೋಷನ್ಸ್ ಅರ್ಥ ಆಗುತ್ತೆ. ಎಮೋಷನಲ್ ಆಗಿರೋದು ಒಳ್ಳೇದೇ. ಪ್ರತಿಯೊಬ್ಬರಿಗೂ ಅಂಥ ಒಂದು ಸೂಕ್ಷ್ಮವಾದ ಮನಸ್ಸಿರಬೇಕು. ಹಾಗಿದ್ರೆ ಒಳ್ಳೇದೇ, ತಪ್ಪಿಲ್ಲ. ನೋಡಿ, ಜಯದೇವ್ ಅವರು ಆರಾಮಾಗ್ತಾರೆ. ಸೀರಿಯಸ್ ಅನ್ನೋ ಥರದ್ದು ಏನೂ ಆಗಿಲ್ಲ. ನೀವು ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ನಾನೊಂದು ಮಾತು ಸೀರಿಯಸ್ ಆಗಂದೆ ಅನ್ನೋ ಕಾರಣಕ್ಕೆ ಆ ಜಯದೇವ್ ಎಂಥ ದೊಡ್ಡ ರಿಸ್ಕ್ ತೊಗೊಂಡಿದ್ದಾನೆ. ಇದಕ್ಕೆ ನಾನು ಬೇಜಾರು ಮಾಡ್ಕೋಬೇಕಾ ಅಥವಾ ಕಂಪ್ನಿ ಬಗ್ಗೆ ಅವನಿಗಿರೋ ಕನ್ಸರ್ನ್ ನೋಡಿ ಖುಷಿ ಪಡಬೇಕಾ? ಒಂದು ಗೊತ್ತಾಗ್ತಾ ಇಲ್ಲ. ಛೇ, ಮತ್ತೆ ಕನ್ಫ್ಯೂಷನ್. ಕೆಂಚ ನಿಜಾನ ಅಥವಾ ಜಯದೇವ್ ಅವ್ರ ನಿಜಾನ? ಒಂದು ಅರ್ಥ ಆಗ್ತಿಲ್ಲ. ಅಯ್ಯೋ ಶಿವನೇ. ಮಲಿ ಅಳಬೇಡ ಮಲಿ. ಏನಾಗಬಾರ್ದಾಗಿದೆ ಅಂತ ಇಲ್ಲಿ ಏನೂ ಆಗಿಲ್ಲ. ಒಂದು ಚಿಕ್ಕ ಗಾಯ ಥರ ಅಷ್ಟೇ ಅನ್ಕೋ. ಪ್ಲೀಸ್ ಮಲಿ, ಅಳಬೇಡ ಮಲಿ. ನೋಡು ಇಲ್ಲಿ ನೋಡು, ನೀನು ಹತ್ರ ನನಗೂ ಅಳು ಬರುತ್ತೆ ಮಲಿ. ನನಗೆ ಬೇಜಾರಾಗಲ್ವಾ? ಪ್ಲೀಸ್
ನನಗೋಸ್ಕರ ಅಳಬೇಡ ಮಲ್ಲಿ. ರೀ ಆದ್ರೂ ನೀವು ಹುಷಾರಾಗಿರ್ಬೇಕು ತಾನೆ. ನಿಮ್ಗೇನಾದ್ರೂ ಆಗಿದ್ರೆ ನಾನು ಏನ್ ಮಾಡ್ಬೇಕಾಗ್ತಿತ್ತು? ನಿಮ್ಗೋಸ್ಕರ 2 ಜೀವ ಕಾಯ್ಕೊಂಡಿರ್ತೇವೆ ಅಂತ ನಿಮಗೆ ನೆನಪಿರ್ಲಿ. ಮಲ್ಲಿ, ನಿನ್ನ ಕನಸು ನನಗೆ ಅರ್ಥ ಆಗತ್ತೆ. ನೋಡು, ಯೋಚನೆ ಮಾಡಿ ನೋಡು. ಅಣ್ಣಂಗೋಸ್ಕರ ನಾನು ಇಷ್ಟು ಮಾಡದೆ ಹೋದ್ರೆ ಹೇಗೆ? ಅಣ್ಣ ಯಾವುದೋ ಪ್ರಾಬ್ಲಮಲ್ಲಿ ಇದ್ದಾನೆ ಅಂದಾಗ ನಾನು ಅವನ ಜೊತೆ ಸ್ಟ್ಯಾಂಡ್ ಆಗಬೇಕಲ್ವ? ಅವನಿಗೋಸ್ಕರ ಫೈಟ್ ಮಾಡಬೇಕಲ್ವ? ಮಲ್ಲಿ, ಅಣ್ಣ ತಮ್ಮ ಸಂಬಂಧ ಆದ್ರೇ ಹಾಗೆ. ಒಬ್ರಿಗೊಬ್ರು ಸಾಥ್ ಕೊಡಬೇಕು, ಸಪೋರ್ಟ್ ಮಾಡಬೇಕು ಅಲ್ವಾ? ಮಲ್ಲಿ ನೋಡು, ಚಿಕ್ಕ ಗಾಯ ಅಷ್ಟೇ, ನನಗೇನು ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ. ನೋಡಿಲ್ಲ, ನಾನು ಸದ್ಯ ಇಷ್ಟಕ್ಕೆ ಮುಗಿತಲ್ಲ ಅಂತ ನಾದರೂ ಖುಷಿ ಪಡು ಮಲ್ಲಿ. ಯಾಕೆ ಈಗ ಹೇಳ್ತಾನೆ ಇದೆಯಾ? ನೀನು ಹತ್ರ ನನಗೂ ಬೇಜಾರಾಗತ್ತೆ. ಪ್ಲೀಸ್ ಹೇಳಿ, ಸ್ಮೈಲ್ ಮಾಡು. ನನಗೋಸ್ಕರ ಸ್ಮೈಲ್ ಮಾಡು, ನನಗೆ ಬೇಜಾರಾಗತ್ತೆ. ಪ್ಲೀಸ್ ಮಲ್ಲಿ. ಜಯದೇವ್ ಅವ್ರ ಮಾತು ಕೇಳ್ತಿದ್ರೆ ಅವ್ರದ್ದೇನೂ ತಪ್ಪಿಲ್ಲ ಅಂತ ಅನಿಸ್ತಿದೆ. ಹಾಗಾದ್ರೆ ಕೆಂಚ ಹೇಳಿದ್ದೆಲ್ಲ ಸುಳ್ಳ? ಯಾವುದೂ ಅವನು ಅನ್ಕೊಂಡಾಗ ನಡೆದಿಲ್ಲ ಅನ್ನೋ ಕಾರಣಕ್ಕೆ ಅವನು ನಮ್ಮ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡ್ತಿದ್ದಾನ. ಜಯದೇವ್ ಅವ್ರು ನೋಡಿದ್ರೆ ನನಗೆ ಹಾಗೆ ಅನ್ನಿಸ್ತಿದೆ. ಅವ್ರು ತಪ್ಪು ಮಾಡಿದ್ದಾರೆ ಅಂತ ಅನ್ನಿಸ್ತಿಲ್ಲ. ಅವ್ರು ನನ್ನ ಮುಂದೆ ಮಾತ್ರ ಅಲ್ಲ, ನಾನು ಇಲ್ಲದೆ ಇರುವಾಗಲೂ ಮಲ್ಲಿ ಜೊತೆ ಚೆನ್ನಾಗೇ ಇದ್ದಾರೆ. ಅವರಿಬ್ಬರು ತುಂಬ ಖುಷಿಯಾಗಿದ್ದಾರೆ. ಹಾಗಾದರೆ ನಾನೇ ಎಲ್ಲೋ ಅವರನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡವುದ್ನಾ? ಕೆಂಚನ ಜೈಲಿಂದ ಬಿಡಿಸಿ ನಾನು ತಪ್ಪು ಮಾಡಿಬಿಟ್ನಾ? ಒಂದೂ ಅರ್ಥ ಆಗ್ತಿಲ್ಲ. ಹೇ, ಏನಾಗಿದೆ ನಿನಗೆ? ಯಾಕೋ ಇಂಥ ಕೆಲಸ ಮಾಡಿದೆ? ನಾವು ನಿನ್ನ ಭಾಗಕ್ಕೆ ಸತ್ತೋಗಿದ್ದೀವಾ? ನಮ್ಗೊಂದು ಮಾತು ಹೇಳ್ಬೇಕು ಅಂತ ಅನ್ಸಿಲ್ವಾ ನಿನಗೆ? ಹೇಯ್, ಯಾಕೋ ಇಷ್ಟೊಂದು ಎಕ್ಸೈಟ್ ಆಗಿದೆಯಾ? ಇನ್ನೇನೋ ಮಾಡಲಿ ನಾನು? ದೊಡ್ಡ ಇನ್ಸಿಡೆಂಟ್ ಆಗಿದೆ, ನೀನು ಅದಕ್ಕೆ ಇಬ್ಬರೇ ಹೋಗಿದ್ದೀರಲ್ಲೋ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಮಾಡಬೇಕಾಗಿತ್ತು? ಪ್ಲೀಸ್ ನನಗೊಂದು ಮಾತು ಹೇಳ್ಬೇಕು ಅಂತ ಅನ್ಸಿಲ್ವಾ ನಿನಗೆ? ಎಷ್ಟು ದೊಡ್ಡ ರಿಸ್ಕ್ ತಗೊಂಡಿದ್ದೆ ಗೊತ್ತಾ ನೀನು? ನೋಡೋಣದ, ನನ್ನ ಕಂಪನಿ ಬಗ್ಗೆ ನಾನು ತುಂಬಾನೇ ಪಾಸಿಟಿವ್. ನಾನು ತುಂಬಾನೇ ಕಷ್ಟಪಟ್ಟು ಬೆಳೆಸಿರೋ ಕಂಪನಿ ಅದು. ಅದರಿಂದ ನನ್ನ ತಂದೆ ಪರಿಶ್ರಮ ಇದೆ, ನನ್ನ ಬೆವರಿದೆ. ನನ್ನ ಕಂಪನಿಗೆ ತನ್ನದಾದ ಹೆಸರು, ಘನತೆ, ಗೌರವ ಎಲ್ಲನೂ ಇದೆ. ಅದಕ್ಕೆ ಯಾರೋ ಮಸಿ ಬಳಿಯ ಪ್ರಯತ್ನ ಮಾಡಿದ್ದಾರೆ. ನೋಡ, ದುಡ್ಡು, ಪ್ರಾಫಿಟ್ಟು, ಟರ್ನ್ ಓವರ್ ಯಾವುದು ಮುಖ್ಯ ಅಲ್ಲ. ನನ್ನ ಕಂಪನಿಗೊಂದು ಗುಡ್ ವಿಲ್ ಇದೆಯಲ್ಲ, ಅದು ನನಗೆ ಭಾಳ ಮುಖ್ಯ. ಅದಕ್ಕೊಂದು ಬ್ಲ್ಯಾಕ್ ಮಾರ್ಕ್ ಬಿದ್ದಿದೆ. ನೀನು ಹೇಳಿದಾಗ ನನಗೆ ಈ ರಿಸ್ಕು, ಡೇಂಜರ್ ಯಾವುದು ತಲೆಗೆ ಬರಲಿಲ್ಲ ಕಣ. ಗೆಳೆಯ ನನಗಿದು ಅರ್ಥ ಆಗುತ್ತಪ್ಪ. ಏಯ್, ಇದು ನನಗೊಂದು ಮಾತು ಹೇಳ್ಬೋದಾಗಿತ್ತಲ್ಲ. ಅದು ನಾನು ಪೊಲೀಸವ್ರನ್ನ ಕರ್ಕೊಂಡು ಸ್ಪಾಟಿಗೆ ಬರ್ತಾ ಇದ್ದೆ, ನಿನ್ಗೆ ಅನುಕೂಲ ಆಗ್ತಾ ಇತ್ತಾನೆ. ಅದು ಬಿಟ್ಬಿಟ್ಟು ದೊಡ್ಡದಾಗ ಒಬ್ಬನೇ ಹೋಗಿದ್ಯಾ? ನೀನು ಹೀರೋ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಅದಕ್ಕೆ ಬೇರೆ ಕರ್ಕೊಂಡು ಹೋಗಿದ್ಯಾ? ಪ್ರಾಣಕ್ಕೆ ಏನಾದರೂ ಅಪಾಯ ಆಗಿದ್ರು ಏನೋ ಮಾಡಬೇಕಾಗಿತ್ತು. ಏಯ್ ಗೆಳೆಯ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ. ನಿನಗೋಸ್ಕರ ನಾವೊಂದಿಬ್ರು ಇರ್ತೀವಪ್ಪ. ನಮ್ಮ ಕನ್ಸನ್ ಬಗ್ಗೆನೂ ಅರ್ಥ ಮಾಡ್ಕೊಳ್ಳೋ ಸ್ವಲ್ಪ. ಪ್ಲೀಸ್, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಆಮೇಲೆ ಈ ಥರ ಎಲ್ಲ ಮಾಡಬಾರ್ದು. ಇಟ್ಸ್ ಮೈ ರಿಕ್ವೆಸ್ಟ್. ಸಾರಿ ಕಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.